ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ನಾನು ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಬಿಸಿನೀರ್ಗೆ ಹಾಕಿ ಜೇನುತುಪ್ಪ ನಿಂಬೆಹಣ್ಣು ಹಿಂಡಿ ತೊಗೊತಾ ಇದ್ದೀನಿ. ತಿಂಡಿಗೆ ನಾನಿಲ್ಲಿ ಬಾಳೆಹಣ್ಣು ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಬಾಳೆಹಣ್ಣು ಸ್ಮೂತಿ ಮಾಡ್ಕೊಳ್ಳಿಕ್ಕೆ ಒಂದು ಪಚ್ಚ ಬಾಳೆಹಣ್ಣು, 5 ರಿಂದ 6 ಬಾದಾಮಿ ನೆನೆಸಿ ರಾತ್ರಿನೇ ನೆನೆಸಿಟ್ಟಿದ್ದೆ. ಇದಷ್ಟನ್ನು ಬಾದಾಮಿ ಗೋಡಂಬಿ ಎಲ್ಲನೂ ಇದನ್ನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ನೈಟ್ ನೆನೆಸಿಟ್ಟು. ಇದು ಬಾದಾಮಿ, ಇದು ಖರ್ಜೂರ, ಇದನ್ನು ನೈಟ್ 3 ನೆನೆಸಿಟ್ಕೊಂಡು ನಾನು ಇದು ಸಿಪ್ಪೆ ತಗೊಂಡಿದ್ದೀನಿ ಅಷ್ಟೇ. ಇದನ್ನಷ್ಟನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಬಾಳೆಹಣ್ಣು ಸ್ಮೂತಿ. ನನ್ನ ಹತ್ರ ಯಾವುದೇ ಮಿಕ್ಸಿ ಜಾರ್ಗಳಿಲ್ಲ ಇದ್ರದ್ದು ಜ್ಯೂಸಸ್ದು, ಹಾಗಾಗಿ ಈ ಜಾರಲ್ಲೇ ರುಬ್ಕೊತಾ ಇದ್ದೀನಿ. ತರ್ತರಿಯಾಗಿ ರುಬ್ಕೋಬೇಕು, ಯಾಕಂದರೆ ಬಾಯಿಗೆಲ್ಲ ಸಿಗ್ತಾ ಇರುತ್ತಲ್ಲ ಅದಕ್ಕೋಸ್ಕರ. ಇದಕ್ಕೆ ನಾನಿವಾಗ ಸೀಡ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗಷ್ಟೇ ಕುಡಿಯೋದು. ಇದಾಗಿತ್ತು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಂದು. ಬಾಳೆಹಣ್ಣು ಸ್ಮೂತಿ. ಬಾಳೆಹಣ್ಣು ವಾರಕ್ಕೆ 2 ರಿಂದ 3 ತಗೋಬೋದು ಅಷ್ಟೇನೆ. ಇದರಿಂದ ವೆಯ್ಟ್ ಗೇನ್ ಆಗುತ್ತೆ ಅಂತಾರೆ. ನಾನು ವಾರಕ್ಕೆ 2 ರಿಂದ 3 ತಗೊತೀನಿ. ಇದಾಗಿತ್ತು ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್. ತುಂಬ ಟೇಸ್ಟಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಕೆಂಪಕ್ಕಿ ಅನ್ನ, ಕ್ಯಾರೆಟು, ಸೌತೆಕಾಯಿ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಮಧ್ಯಾಹ್ನದ ಊಟ ನಂದು, ಹೆಲ್ದಿ ಊಟ. ದಿನಕ್ಕೆ ನಾವು 3 ಲೀಟ್ರ್ ನೀರು ಕುಡ್ದು. ಇಲ್ಲಿ ನೋಡಿ, ನೈಟ್ ಊಟಕ್ಕೆ ನಾನೀಗ ಅಣಬೆ ಸಾರು, ಅಣಬೆ ಕರಿ, ಚಪಾತಿ ತಗೊಂಡಿದ್ದೀನಿ. ಅಣಬೆ ತಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವೆಯ್ಟ್ ಲಾಸ್ ರೆಸಿಪಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.